ರಾತ್ರಿ ಕಳೆದು ಬೆಳಗಾಯಿತು. ಆ ಜನವಿಹೀನವಾದ ಕಾನನ ಇದುವರೆಗೂ ಅಂಧಕಾರವಾಗಿ ಶಬ್ದಹೀನವಾಗಿದ್ದುದು ಈಗ ಅಲೋಕಮಯವಾಯಿತು. ಪಕ್ಷಿಗಳ ಧ್ವನಿಯಿಂದ ಶಬ್ದಿತವಾಗಿ ಆನಂದಮಯವಾಯಿತು. ಆ ಆನಂದಮಯವಾದ ಪ್ರಭಾತದಲ್ಲಿ, ಆ ಆನಂದಮಯವಾದ ಕಾನನದಲ್ಲಿ, ಆನಂದ ಮಠದಲ್ಲಿ ಸತ್ಯಾನಂದ ಠಾಕೂರನು ಹರಿಣ ಚರ್ಮದ ಮೇಲೆ ಕುಳಿತುಕೊಂಡು ಸಂಧ್ಯಾಹ್ನಿಕವನ್ನು ಮಾಡುತ್ತಲಿದ್ದನು. ಅವನ ಪಾರ್ಶ್ವದಲ್ಲಿ ಜೀವಾನಂದನು ಕುಳಿತಿದ್ದನು. ನೆನಪಿಟ್ಟುಕೊಳ್ಳಿ ಕೇಳುಗರೆ, ಈ ಸತ್ಯಾನಂದ ಠಾಕೂರನೇ ಕಲ್ಯಾಣಿಯನ್ನು ಕಾಪಾಡಿದವನು. ಜೀವಾನಂದನೇ ಸಿಪಾಯಿಗಳ ಮೇಲೆ ದಾಳಿ ಮಾಡಿದವನು. ಇದೇ ಸಮಯದಲ್ಲಿ ಭವಾನಂದನು ಮಹೇಂದ್ರ ಸಿಂಹನನ್ನು ಸಂಗಡ ಕರೆದುಕೊಂಡು ಬಂದು ನಿಲ್ಲುತ್ತಾನೆ. ಬ್ರಹ್ಮಚಾರಿಯು ಅಂದರೆ ಆ ಸತ್ಯಾನಂದ ಠಾಕೂರನು ಮಾತನಾಡದೆ ಸಂಧ್ಯಾಹ್ನಿಕವನ್ನು ಮಾಡುತ್ತಲಿದ್ದ. ಯಾರೂ ಮಾತನಾಡಲು ಸಮರ್ಥರಾಗಲಿಲ್ಲ. ಸಂಧ್ಯಾಹ್ನಿಕವು ಮುಗಿದ ನಂತರ ಭವಾನಂದನು ಜೀವಾನಂದನೂ ಸಹ ಆ ಸತ್ಯಾನಂದನಿಗೆ ಕಾಲು ಮುಟ್ಟಿ ಪ್ರಣಾಮವನ್ನು ಮಾಡಿ ವಿನೀತ ಭಾವದಿಂದ ಕುಳಿತುಕೊಳ್ಳುತ್ತಾರೆ. ಆಗ ಆ ಹಿರಿಯ ಸನ್ಯಾಸಿ ಸತ್ಯಾನಂದನು ಭವಾನಂದನಿಗೆ ಏನೋ ಸಂಜ್ಞೆಯನ್ನು ಮಾಡಿ ಹೊರಗೆ ಕರೆದುಕೊಂಡು ಹೋಗುತ್ತಾನೆ. ಅವರವರು ಏನು ಮಾತನಾಡಿಕೊಂಡರೋ ಅದು ನಮಗೆ ತಿಳಿಯದು. ಆಮೇಲೆ ಇಬ್ಬರು ಮಂದಿರಕ್ಕೆ ಹಿಂದಿರುಗಿ ಬಂದು ಬ್ರಹ್ಮಚಾರಿಯು ನಗುಮುಖದಿಂದ ಸಕರುಣದಿಂದ ಕರುಣಾಮಯಿಯಾಗಿ ಮಹೇಂದ್ರನನ್ನು ಕುರಿತು, ಅಣ್ಣ, ನಿನ್ನ ದುಃಖದಲ್ಲಿ ನಾನೂ ಕಾತರನಾಗಿದ್ದೇನೆ. ಸಾಕ್ಷಾತ್ ಆ ದೀನ ಬಂಧುವಿನ ಕೃಪೆಯಿಂದ ನಿನ್ನ ಹೆಂಡತಿಯನ್ನು ಮಗಳನ್ನೂ ಸಹ ನಿನ್ನೆ ರಾತ್ರಿ ರಕ್ಷಿಸಲು ಸಮರ್ಥನಾದೆ ಎಂದು ಹೇಳಿ ಅದರ ವೃತ್ತಾಂತವನ್ನೆಲ್ಲ ವಿಶದವಾಗಿ ತಿಳಿಸಿ ಅನಂತರ ನಡೆ ಅವರಿರುವ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎನ್ನುತ್ತಾನೆ. ಹೀಗೆ ಹೇಳಿ ಬ್ರಹ್ಮಚಾರಿಯು ಮುಂದುಗಡೆ ಹೋಗುತ್ತಾ ಮಹೇಂದ್ರನು ಅವನ ಬೆನ್ನ ಹಿಂದೆ ನಡೆಯುತ್ತಾ ಇಬ್ಬರೂ ದೇವಾಲಯದೊಳಗೆ ಪ್ರವೇಶಿಸಿದರು. ಪ್ರವೇಶ ಮಾಡುತ್ತಲೇ ಮಹೇಂದ್ರನಿಗೆ ಒಂದು ವಿಸ್ತಾರವಾದ ಅತಿ ಉಚ್ಚವಾದ ಕೊಠಡಿಯು ಕಂಗೊಳಿಸಿತು. ಆ ನವಾರುಣೋದಿತವಾದ ಪ್ರಾತಃ ಕಾಲದಲ್ಲಿ ಸಮೀಪದಲ್ಲಿದ್ದ ಕಾನನವು ಸೂರ್ಯ ಕಿರಣಗಳಿಂದ ವಜ್ರ ಖಚಿತವಾಗಿ ಇರುವಂತೆ ಜ್ವಲಿಸುತ್ತಲಿದ್ದರು. ಈ ವಿಶಾಲವಾದ ಗೃಹದಲ್ಲಿ ಪ್ರಾಯಶಃ ಅಂಧಕಾರವಾಗಿಯೇ ಇತ್ತು. ಆ ಗೃಹದಲ್ಲಿ ಏನಿತ್ತೋ ಮೊದಲು ಮಹೇಂದ್ರನಿಗೆ ಅದು ಗೊತ್ತಾಗಲಿಲ್ಲ. ಹಾಗೆಯೇ ನೋಡುತ್ತಾ ಒಂದು ದೊಡ್ಡದಾದ ಚತುರ್ಭುಜಗಳುಳ್ಳ ಮೂರ್ತಿಯು ಕಂಗೊಳಿಸಿತು. ಶಂಖಚಕ್ರ ಗದಾ ಪದ್ಮಧಾರಿಯಾಗಿಯೂ ಕೌಸ್ತುಭ ಶೋಭಿತ ಹೃದಯವುಳ್ಳದ್ದಾಗಿಯೂ ಇದ್ದುದಲ್ಲದೆ ಸಮ್ಮುಖದಲ್ಲಿ ಸುದರ್ಶನ ಚಕ್ರವು ಪ್ರಕಾಶಮಾನವಾಗಿ ಸ್ಥಾಪಿಸಲ್ಪಟ್ಟಿತ್ತು. ಮಧುಕೈಟಭರ ಸ್ವರೂಪಗಳೆರಡು ಬೃಹದಾಕಾರವಾದ ಚಿನ್ನ ಮಸ್ತಕ ಮೂರ್ತಿಗಳು ರಕ್ತದಿಂದ ಪ್ಲಾವಿತವಾದ ಹಾಗೆ ಚಿತ್ರಿತವಾಗಿ ಎದುರಿಗೆ ಬಿದ್ದಿದ್ದವು. ಎಡಪಾರ್ಶ್ವದಲ್ಲಿ ವಿಷ್ಣುಮೂರ್ತಿಯ ಎಡಪಾರ್ಶ್ವದಲ್ಲಿ ಲಕ್ಷ್ಮೀದೇವಿಯ ಮೂರ್ತಿಯು ಕೆದರಿ ಹೋದ ಕೊಂತಲವುಳ್ಳದ್ದಾಗಿಯೂ ಶತದಳ ಮಾಲಾ ಮಂಡಿತವಾಗಿಯೂ ಭಯದಿಂದ ಭೀತವಾಗಿರುವ ಉಪಾದಿಯಲ್ಲಿ ನಿಂತಿತ್ತು. ದಕ್ಷಿಣ ಪಾರ್ಶ್ವದಲ್ಲಿ ಸರಸ್ವತಿಯು ಪುಸ್ತಕ ಹಸ್ತಳಾಗಿ ವೀಣಾಯಂತ್ರ ಸಹಿತವಾಗಿ ಮೂರ್ತಿಮತ್ತಾದ ರಾಗಿಣಿ ಮುಂತಾದವರಿಂದ ಸುತ್ತುವರಿಯಲ್ಪಟ್ಟಂತೆ ನಿಂತಿದ್ದಳು. ಎಲ್ಲದಕ್ಕಿಂತ ಮೇಲುಗಡೆ ಎತ್ತರವಾದ ಮಂಚದ ಮೇಲೆ ಬಹುರತ್ನ ಮಂಡಿತವಾದ ಆಸನದಲ್ಲಿ ಕುಳಿತಿದ್ದ ಒಂದು ಮೋಹಿನಿ ಮೂರ್ತಿ, ಲಕ್ಷ್ಮೀ ಸರಸ್ವತಿಗಳಿಗಿಂತಲೂ ಐಶ್ವರ್ಯಾನ್ವಿತವಾದ ಮೂರ್ತಿಯು ಎತ್ತು. ಗಂಧರ್ವರು, ಕಿನ್ನರರು, ದೇವತೆಗಳು, ಯಕ್ಷ ರಕ್ಷರೆಲ್ಲರೂ ಆ ಮೂರ್ತಿಗೆ ಪೂಜೆ ಮಾಡುತ್ತಲಿದ್ದಾರೆ. ಬ್ರಹ್ಮಚಾರಿಯು ಅತಿ ಗಂಭೀರವಾದ ಭೀತವಾದ ಸ್ವರದಿಂದ ಮಹೇಂದ್ರನನ್ನು ಕುರಿತು, ಎಲ್ಲ ನೋಡಿದ್ದಾಯಿತೇನಪ್ಪ ಎನ್ನುತ್ತಾನೆ. ಮಹೇಂದ್ರನು ನೋಡಲಾಯಿತು ಎನ್ನುತ್ತಾನೆ. ಆಗ ಬ್ರಹ್ಮಚಾರಿ, ಮೇಲೆ ಇರುವುದೇನು ನೋಡಿದೆಯಾ? ಮಹೇಂದ್ರ ಹೇಳುತ್ತಾನೆ, ನೋಡಿದೆ. ಅದು ಯಾರು? ಬ್ರಹ್ಮಚಾರಿ ಹೇಳುತ್ತಾನೆ, ಮಹಾತಾಯಿ. ತಾಯಿಯು ಯಾರಿಗೆ ತಾಯಿ? ನಾವು ಯಾರಿಗೆ ಸಂತಾನರೋ ಆ ತಾಯಿ. ಅದು ಯಾರು? ಸಮಯ ಬಂದಾಗ ಎಲ್ಲವನ್ನೂ ತಿಳಿಯುವೆ. ಈಗ ಹೇಳು. ಒಂದೇ ಮಾತರಂ. ಮುಂದೆ ನಡೆ, ನೋಡುವೆಯಂತೆ.
ಅಲ್ಲಿಂದ ಬ್ರಹ್ಮಚಾರಿಯು ಮಹೇಂದ್ರನನ್ನು ಬೇರೆ ಕೊಠಡಿಗೆ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ಮಹೇಂದ್ರನು ಒಂದಪರೂಪವಾದ ಸರ್ವಾಂಗ ಸಂಪನ್ನವಾದ ಸರ್ವಾಭರಣಭೂಷಿತವಾದ ಜಗದ್ಧಾತ್ರಿಯ ಮೂರ್ತಿಯನ್ನು ನೋಡಿ, ಇದು ಯಾವುದು ಎಂದು ಕೇಳುತ್ತಾನೆ. ಇದು ಮಹಾತಾಯಿಯು ಮೊದಲುಗಿದ್ದ ಸ್ಥಿತಿ. ಅದೇನು? ಇವಳು ಮೊದಲು ಕುಂಜರ, ಕೇಸರಿ ಮುಂತಾದ ವನದ ಪಶುಗಳನ್ನೆಲ್ಲ ಪದತಲದಲ್ಲಿ ಮೆಟ್ಟಿ ವನ ಪಶುಗಳ ಆವಾಸ ಭೂಮಿಯಲ್ಲಿ ತನ್ನ ಪದ್ಮಾಸನವನ್ನೇ ಸ್ಥಾಪಿಸಿದ್ದಳು. ಆಗ ಸರ್ವಾಲಂಕಾರ ಪರಿಭೂಷಿತಳಾಗಿ ಹಾಸಮಯಿಯಾದ ಸುಂದರಿಯಾಗಿದ್ದಳು. ಇವಳು ಬಾಲಾರ್ಕ ವರ್ಣಾಭಳಾದ ಐಶ್ವರ್ಯ ಶಾಲಿನಿ. ಇವಳಿಗೆ ಪ್ರಣಾಮವನ್ನು ಮಾಡು. ಮಹೇಂದ್ರ ಭಕ್ತಿಭಾವದಿಂದ ಜಗದ್ಧಾತ್ರಿ ರೂಪಿಣಿ ಮಾತೃಭೂಮಿಗೆ ಪ್ರಣಾಮವನ್ನು ಮಾಡಿದ ಮೇಲೆ ಬ್ರಹ್ಮಚಾರಿಯು ಅವನಿಗೆ ಒಂದು ಸುರಂಗವನ್ನು ತೋರಿಸಿ ಆ ಮಾರ್ಗವಾಗಿ ಬರುವಂತೆ ಹೇಳಿ ಬ್ರಹ್ಮಚಾರಿಯು ಮುಂದೆ ಆ ಮಾರ್ಗವಾಗಿ ಹೋದನು. ಮಹೇಂದ್ರನು ಸ್ವಲ್ಪ ಭಯದಿಂದಲೇ ಹಿಂದೆ ಹೋದನು. ಆ ಭೂಗರ್ಭಸ್ಥವಾದ ಅಂಧಕಾರಮಯವಾದ ಕೊಠಡಿಯಲ್ಲಿ ಎಲ್ಲಿಂದಲೂ ಸಾಮಾನ್ಯವಾದ ಬೆಳಕು ಬರುತ್ತಲಿತ್ತು. ಆ ಮಸಕಾದ ಬೆಳಕಿನಿಂದ ಒಂದು ಕಾಳಿಯ ಮೂರ್ತಿಯು ಕಂಗೊಳಿಸಿತು. ಬ್ರಹ್ಮಚಾರಿ ಹೇಳುತ್ತಾನೆ, ನೋಡು, ತಾಯಿ ಹೇಗಾಗಿ ಹೋಗಿದ್ದಾಳೆ. ಮಹೇಂದ್ರ ಭಯದಿಂದಲೇ ಕಾಳಿ ಎಂದು ಕೂಗಿಕೊಳ್ಳುತ್ತಾನೆ. ಕಾಳಿ, ಅಂಧಕಾರ ಸಮಾಚ್ಛನ್ನವಾದ ಕಾಳಿಮಾಮಾಯಿ ಹೃತ ಸರ್ವಸ್ವ ಕಾರಣ ನಗ್ನಳಾಗಿದ್ದಾಳೆ. ಬ್ರಹ್ಮಚಾರಿ ಹೇಳುತ್ತಲೇ ಹೋಗುತ್ತಿದ್ದಾನೆ. ಹೃತ ಸರ್ವಸ್ವಳಾದ ಕಾರಣ ತಾಯಿ ಕಾಳಿ ನಗ್ನಳಾಗಿದ್ದಾಳೆ. ಈಗ ದೇಶವೆಲ್ಲ ಸ್ಮಶಾನವಾಗಿ ಹೋಗಿದೆ. ಅದು ಕಾರಣ ಮಾತೆಯು ಕಂಕಾಳ ಮಾಲಿನಿಯಾಗಿದ್ದಾಳೆ. ತಲೆ ಬುರುಡೆಗಳನ್ನು ಕೊರಳಿನಲ್ಲಿ ಧರಿಸಿದ್ದಾಳೆ. ಕೈಯಲ್ಲೂ ಮುರಿದ ರುಂಡವನ್ನು ಧರಿಸಿದ್ದಾಳೆ. ತನ್ನ ಮಂಗಳವನ್ನು ಅಂದರೆ ಶಿವನನ್ನೇ ತನ್ನ ಕಾಲಡಿಯಲ್ಲಿ ತುಳಿದುಕೊಂಡಿದ್ದಾಳೆ. ಹಾ ತಾಯೇ! ಬ್ರಹ್ಮಚಾರಿಯ ಕಣ್ಣುಗಳಿಂದ ದರ ಧಾರೆಯು ಬೀಳಲಾರಂಭವಾಯಿತು. ಆಗ ಮಹೇಂದ್ರನು ಕೇಳುತ್ತಾನೆ, ಕೈಯಲ್ಲಿ ಖೇಟಕರ್ಪರಗಳು ಏತಕ್ಕೆ? ಬ್ರಹ್ಮಚಾರಿ ಹೇಳುತ್ತಾನೆ, ನಾವು ಸಂತಾನರು. ಇವುಗಳನ್ನು ತಾಯಿಯ ಕೈಗೆ ಅಸ್ತ್ರವಾಗಿ ಕೊಟ್ಟಿದ್ದೇವೆ. ಹೇಳು, ಒಂದೇ ಮಾತರಂ. ಮಹೇಂದ್ರನು ಪ್ರತಿಯಾಗಿ ಒಂದೇ ಮಾತರಂ ಎಂದು ಹೇಳಿ ಕಾಳಿಯ ಮೂರ್ತಿ ಪ್ರಣಾಮವನ್ನು ಮಾಡುತ್ತಾನೆ. ಆನಂತರ ಬ್ರಹ್ಮಚಾರಿ ಈ ಮಾರ್ಗವಾಗಿ ಎಂದು ಹೇಳಿ ಎರಡನೆಯ ಸುರಂಗಕ್ಕೆ ಹತ್ತುತ್ತಾನೆ. ಹತ್ತಿ ಹೋಗುತ್ತಲಿರುವ ಅವರಿಬ್ಬರ ಮೇಲೂ ಪ್ರಾತಃಸೂರ್ಯನ ಕಿರಣ ರಾಶಿಯು ಬೀಳುತ್ತಿರುವುದು. 4 ದಿಕ್ಕುಗಳಲ್ಲಿಯೂ ಪಕ್ಷಿ ಕುಲಗಳ ಕಂಠಸ್ವರವು ಎದ್ದಿರುವುದು. ಅಲ್ಲಿ ನೋಡಲಾಗಿ ಒಂದು ಮರ್ಮರ ಪ್ರಸ್ತರ ನಿರ್ಮಿತವಾದ ಪ್ರಶಸ್ತವಾದ ಮಂದಿರ ಮಧ್ಯದಲ್ಲಿ ಸುವರ್ಣ ನಿರ್ಮಿತವಾದ ದಶಭುಜವುಳ್ಳ ಪ್ರತಿಮೆಯು ನವಾರುಣ ಕಿರಣದಲ್ಲಿ ಜ್ಯೋತಿರ್ಮಯವಾಗಿ ನಗುಮುಖವುಳ್ಳದ್ದಾಗಿ ಹೊಳೆಯುತ್ತಲಿತ್ತು. ಬ್ರಹ್ಮಚಾರಿಯು ಪ್ರಣಾಮವನ್ನು ಮಾಡಿ, ಇವಳು ತಾಯಿ, ಮುಂದೆ ಹೇಗೆ ಆಗಬೇಕೋ ಆ ಸ್ವರೂಪವನ್ನು ತೋರಿಸುವಳು. ದಶಭುಜಗಳು 10 ದಿಕ್ಕಿಗೂ ಪ್ರಸಾರಿತವಾಗಿವೆ. ಆ ದಶಭುಜಗಳಲ್ಲಿಯೂ ನಾನಾ ವಿಧ ಆಯುಧ ರೂಪವಾಗಿ ನಾನಾ ಶಕ್ತಿ ಶೋಭಿತಳು. ಪದತಲದಲ್ಲಿ ಶತ್ರು ವಿಮರ್ದಿತ ಪದಾಶ್ರಿತವಾದ ವೀರ ಕೇಸರಿಗಳು ಶತ್ರು ನಿಪೀಟನದಲ್ಲಿ ನಿಯುಕ್ತರಾಗಿದ್ದಾರೆ. ದಿಗ್ಭುಜೆ ಎಂದು ಹೇಳುತ್ತಾ ಸತ್ಯಾನಂದನು ಗದ್ಗದ ಕಂಠದಿಂದ ಅಳಲಾರಂಭಿಸಿದನು. ದಿಗ್ಭುಜೆ, ನಾನಾ ಪ್ರಾರಣಧಾರಿಣಿ, ಶತ್ರುಮರ್ಧಿನಿ, ವೀರೇಂದ್ರ ಪೃಷ್ಠ ವಿಹಾರಿಣಿ, ದಕ್ಷಿಣದಲ್ಲಿ ಲಕ್ಷ್ಮೀ ಭಾಗ್ಯಸ್ವರೂಪಿಣಿ, ಎಡದಲ್ಲಿ ವಾಣಿ ವಿದ್ಯಾ ವಿಜ್ಞಾನದಾಯಿನಿ, ಜೊತೆಯಲ್ಲಿ ಬಲರೂಪಿಯಾದ ಕಾರ್ತಿಕೇಯನು, ಕಾರ್ಯಸಿದ್ಧರೂಪಿಯಾದ ಗಣೇಶ. ನಾವಿಬ್ಬರು ಮಹಾತಾಯಿಗೆ ಪ್ರಣಾಮವನ್ನು ಮಾಡೋಣ ಎಂದು ಹೇಳಿ ಇಬ್ಬರು ಕೈಜೋಡಿಸಿಕೊಂಡು ಊರ್ಧ್ವಮುಖದಿಂದ ಏಕಕಂಠದಿಂದ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂದು ಸ್ತವ ಮಾಡುತ್ತಿರುವರು. ಇಬ್ಬರು ಭಕ್ತಿಭಾವದಿಂದ ಸಾಷ್ಟಾಂಗ ಪ್ರಣಾಮವನ್ನು ಗೈದು ಎದ್ದ ನಂತರ ಮಹೇಂದ್ರನು ಗದ್ಗದ ಕಂಠಸ್ವರವುಳ್ಳವನಾಗಿ, ಮಹಾತಾಯಿಯ ಇಂಥ ಮೂರ್ತಿಯನ್ನು ಯಾವಾಗ ನೋಡಬಲ್ಲೆವು ಎಂದು ಕೇಳುತ್ತಿರುವನು.
ಆಗ ಬ್ರಹ್ಮಚಾರಿ, ಯಾವಾಗ ತಾಯಿಯ ಸಂತಾನರೆಲ್ಲರೂ, ಈ ತಾಯಿಯ ಮಕ್ಕಳೆಲ್ಲರೂ ತಾಯಿಯನ್ನು ತಾಯಿ ಎಂದು ಕರೆಯುವೆವು, ಈ ಮಾತೃಭೂಮಿಯಲ್ಲಿ, ಈ ತಾಯಿಯ ಭೂಮಿಯಲ್ಲಿ ಹುಟ್ಟಿದ ಎಲ್ಲ ಮಕ್ಕಳು, ಜಾತಿ ಧರ್ಮಗಳ ಭೇದವಿಲ್ಲದೆ ಎಲ್ಲ ಮಕ್ಕಳು ಈ ತಾಯಿಯನ್ನು ತಾಯಿ ಎಂದು ಕರೆಯುತ್ತಾರೋ, ಈ ಭೂಮಿಯನ್ನು ಮಾತೃಭೂಮಿ ಎಂದು ಕರೆಯುತ್ತಾರೋ, ಇದು ನನ್ನ ತಾಯಿಯ ನೆಲ ಎಂದು ಕರೆಯುತ್ತಾರೋ, ಆಗ ನೋಡಬಲ್ಲೆವು, ಆಗ ಅವಳು ಪ್ರಸನ್ನಳಾಗುವಳು. ಮಹೇಂದ್ರನಿಗೆ ಇನ್ನೂ ತನ್ನ ಹೆಂಡತಿ ಮಕ್ಕಳ ಚಿಂತೆ. ಈಗ ಅದು ನೆನಪಾಗಿ ಕಾಡಿ ಕೇಳುತ್ತಾನೆ, ನನ್ನ ಹೆಂಡತಿ ಮತ್ತು ಮಗಳು ಎಲ್ಲಿ? ಬ್ರಹ್ಮಚಾರಿ ಹೇಳುತ್ತಾನೆ, ನಡೆ, ನೋಡುವೆಯಂತೆ, ಮುಂದೆ ಬಾ. ಮಹೇಂದ್ರ ಕೇಳುತ್ತಾನೆ, ಅವರನ್ನು ಒಂದು ತಡವೇ ಮಾತ್ರ ನೋಡಿ ಹೇಳಿಬಿಟ್ಟು ಬರುವೆನು. ಏತಕ್ಕೆ? ಹೇಳಿಬಿಟ್ಟು ಬರುವಂತಹದ್ದೇನಿದೆ? ನಾನೂ ಕೂಡ ಈ ಮಹಾಮಂತ್ರವನ್ನು ಗ್ರಹಣ ಮಾಡುತ್ತೇನೆ, ಮಹೇಂದ್ರ ಹೇಳುತ್ತಿದ್ದಾನೆ. ಹಾಗಿದ್ದರೆ ಹೆಂಡತಿ ಮಕ್ಕಳು, ಅವರನ್ನು ಎಲ್ಲಿಗೆ ಕಳಿಸಿಬಿಡುತ್ತೀಯಾ? ಮಹೇಂದ್ರನಿಗೆ ಈಗ ಯೋಚನೆ ತಲೆಯಲ್ಲಿ ಸುಳಿಯುತ್ತಿದೆ. ನನ್ನ ಮನೆಯಲ್ಲಿ ಯಾರೂ ಇಲ್ಲ, ನನಗೆ ಇರುವುದಕ್ಕೂ ಮತ್ತೆಲ್ಲಿಯೂ ಸ್ಥಳವಿಲ್ಲ. ಈಗ ಅನಾಯಕವಾಗಿರುವ ಈ ಸಮಯದಲ್ಲಿ ಎಲ್ಲಿ ತಾನೇ ಹೆಂಡತಿ ಮಕ್ಕಳನ್ನು ಇರಿಸುವುದು? ಎಲ್ಲಿ ತಾನೇ ಸ್ಥಳವು ಸಿಕ್ಕೀತು? ಆತನ ಮನಸ್ಸನ್ನು ಓದುತ್ತಿರುವನೋ ಎಂಬಂತೆ ಬ್ರಹ್ಮಚಾರಿ ಹೇಳುತ್ತಾನೆ, ನಾವು ಬಂದ ಮಾರ್ಗವಾಗಿ ಹಿಂದಿರುಗಿ ಮಂದಿರಕ್ಕೆ ಹೋದರೆ ಅಲ್ಲಿ ಬಾಗಿಲಿನಲ್ಲಿ ನಿನ್ನ ಹೆಂಡತಿ ಮಗಳು ಸಹ ಕುಳಿತಿರುವರು. ಕಲ್ಯಾಣಿ ಇನ್ನೂ ಉಪವಾಸ, ಅವರಿರುವಲ್ಲಿಯೇ ಭಕ್ಷ್ಯ ಸಾಮಗ್ರಿಗಳು ಸಿದ್ಧವಾಗಿವೆ. ಅವರಿಗೆ ಊಟ ಮಾಡಿಸಿ ನಿನ್ನ ಇಷ್ಟ ಬಂದ ಹಾಗೆ ಮಾಡು. ಪ್ರಕೃತ ನನ್ನನ್ನು ಕಾಣಲಾರೆ, ನಾನು ಹೋಗುತ್ತೇನೆ. ನಿನ್ನ ಮನಸ್ಸು ಹಾಗೇ ಇದ್ದರೆ ಉಪಯುಕ್ತ ಸಮಯದಲ್ಲಿ ನಿನ್ನನ್ನು ನೋಡುವೆ. ಇಷ್ಟು ಹೇಳಿ ಬ್ರಹ್ಮಚಾರಿ ಯಾವುದೋ ಬೇರೆ ಮಾರ್ಗದಲ್ಲಿ ಹೋಗಿ ಅದೃಶ್ಯನಾದನು. ಮಹೇಂದ್ರನು ಮೊದಲು ಬಂದ ಮಾರ್ಗವಾಗಿ ಹೋಗಿ ನೋಡಿದಾಗ ಮಂದಿರದ ಮುಂಭಾಗದಲ್ಲಿ ತನ್ನ ಹೆಂಡತಿ ಆ ಕಲ್ಯಾಣಿ ಮಗಳನ್ನೆತ್ತಿಕೊಂಡು ಕುಳಿತಿದ್ದಾಳೆ. ಇತ್ತ ಸತ್ಯಾನಂದನು ಬೇರೆ ಸುರಂಗದಿಂದಿಳಿದು ಮತ್ತೊಂದು ಭೂಗರ್ಭಸ್ಥವಾದ ಕೊಠಡಿಗೆ ಹೋಗಿಬಿಟ್ಟಿದ್ದಾನೆ. ಅಲ್ಲಿ ಜೀವಾನಂದನು ಭವಾನಂದನು ಕುಳಿತುಕೊಂಡು ಹಣವನ್ನು ಎಣಿಸಿ ಸಾಲು ಸಾಲಾಗಿ ಇರಿಸುತ್ತಲಿರುವರು. ಆ ಕೊಠಡಿಯಲ್ಲಿ ಸ್ತೂಪಾಕಾರವಾಗಿ ಬೆಳ್ಳಿ, ಬಂಗಾರ, ತಾಮ್ರ ನಾಣ್ಯಗಳು, ವಜ್ರ ವೈಢೂರ್ಯ ಪ್ರಮಾಣ, ಮುತ್ತು ಮುಂತಾದ ನವರತ್ನಗಳು ಸಹ ರಾಶಿ ರಾಶಿಯಾಗಿ ಏರಿಸಲ್ಪಟ್ಟಿದ್ದವು. ನಿನ್ನೆ ರಾತ್ರಿಯಲ್ಲಿ ಇವರು ಲೂಟಿ ಮಾಡಿಕೊಂಡು ತಂದ ಹಣವನ್ನು ಎಣಿಸಿ ಸರಿಯಾಗಿ ಇಡುತ್ತಲಿದ್ದರು. ಸತ್ಯಾನಂದನು ಆ ಕೊಠಡಿಗೆ ಹೋಗಿ, ಜೀವಾನಂದ, ಮಹೇಂದ್ರನು ಬರುವನು. ಮಹೇಂದ್ರನು ಖಂಡಿತವಾಗಿಯೂ ಬರುತ್ತಾನೆ. ಬಂದರೆ ಮಹೇಂದ್ರನು ನಮ್ಮೊಡನೆ ಸೇರಿಕೊಂಡರೆ ಸಂತಾನರಾದ ನಮಗೆ ವಿಶೇಷ ಉಪಕಾರವಾಗುವುದು. ಏತಕ್ಕೆಂದರೆ ಹಾಗೆ ಮಹೇಂದ್ರ ನಮ್ಮೊಡನೆ ಸೇರಿಕೊಂಡಿದ್ದೇ ಆದರೆ ಅವನ ಹಿರಿಯವರು ತಲೆಯಾಂತರದಿಂದ ಗಳಿಸಿಟ್ಟಿರುವ ಧನರಾಶಿಯೂ ಕೂಡ ತಾಯಿಯ ಸೇವೆಗೆ ಅರ್ಪಿತವಾಗುತ್ತದೆ. ಆದರೆ ಅವನು ಎಷ್ಟು ದಿನ ಕಾಯ ಮನೋವಾಕ್ಕಾಗಿ ದೇಹ ಮನಸ್ಸು ಎಲ್ಲದರ ಕಡೆಯಿಂದಲೂ ಸಂಪೂರ್ಣವಾಗಿ ಮಾತೃಭಕ್ತನಾಗುವುದಿಲ್ಲವೋ ಅದುವರೆಗೆ ಅವನನ್ನು ನಾವು ಸಂತಾನರು ಗ್ರಹಣ ಮಾಡಕೂಡದು. ನಿಮ್ಮ ಕೈಯಲ್ಲಿರುವ ಕೆಲಸವು ಪೂರೈಸಿದ ನಂತರ ನೀವಿಬ್ಬರು ಭಿನ್ನ ಭಿನ್ನ ಸಮಯದಲ್ಲಿ ಅವನನ್ನು ಅನುಸರಿಸಿ ಹೋಗಿ ಸಮಯ ಒದಗಿದಾಗೆಲ್ಲ ಅವನನ್ನು ಶ್ರೀ ವಿಷ್ಣು ಮಂಟಪಕ್ಕೆ ಕರೆದುಕೊಂಡು ಹೋಗಬೇಕು ಮತ್ತು ಎಂತಹ ಸಮಯದಲ್ಲಿಯೂ ಅವನ ಪ್ರಾಣ ರಕ್ಷಣೆಯನ್ನು ಮಾಡಬೇಕು. ಏತಕ್ಕೆಂದರೆ ಸಂತಾನರಿಗೆ ದುಷ್ಟ ಶಾಸನವು ಹೇಗೆ ಕರ್ತವ್ಯವಾದ ಧರ್ಮವೋ ಹಾಗೆ ಶಿಷ್ಟರ ರಕ್ಷಣೆಯೂ ಸಹ ಕರ್ತವ್ಯವಾದ ಧರ್ಮವಾಗಿದೆ ಎಂದು ಆ ಸತ್ಯಾನಂದ ಠಾಕೂರನು ಭವಾನಂದ ಜೀವಾನಂದರಿಗೆ ಹೇಳುತ್ತಿರುವನು.